ಎಲ್ರ ಅಯ್ಯ ನನ್ನ ಮಗನೇ ಎಲ್ಲರೂ ಸ್ವೀಕರಿಸಿ ಸ್ಪ್ರೈಟ್ನ. ತಂಪು ತಂಪು ಪಾನೀಯ. ಪೇಸಪ್ಪ ಪೇಸ, ನನಗೆ ತಮಿಳ್ ಬರೋದಾ? ಹೋಗ್ಲಿ ಬಿಡು, ಕನ್ನಡ ಕಲ್ತಿದ್ಯಾ. ಫೋನ್ ಒಂದಿದ್ರೆ ಸಾಕಿನೇನು ಬೇಡ. ನೋಡಿ ತರಕಾರಿ ಕಟ್ ಮಾಡ್ತಾ ಇದ್ದಾರೆ, ಟೊಮೊಟೊ, ಅಕ್ಕಿ, ಈರುಳ್ಳಿ ಎಲ್ಲಾನು ರೆಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ ಸ್ಪೆಷಲ್ ಏನಂದರೆ ಶಶಿ ಅಣ್ಣವ್ರ ಹೊಲ್ದ ಹತ್ರ ನಾವು ಬಿರಿಯಾನಿ ಮಾಡ್ತಾಯಿದ್ದೀವಿ. ಪಕ್ಕಾ ನಾಟಿ ಸ್ಟೈಲ್ ಬಿರಿಯಾನಿ. ಇಲ್ಲಿ ಟೊಮೊಟೊ ಕೀಳಕ್ಕೆ ಬಂದಿದ್ದಾರೆ ಆ ಕೂಲಿ ಅವ್ರಿಗೆ, ಹಾಗೆ ಶಶಿ ಅಣ್ಣವ್ರ ಫ್ಯಾಮಿಲಿ, ನಮ್ಮ ಫ್ಯಾಮಿಲಿ ಎಲ್ರಿಗೂ ಸೇರಿ ಬಿರಿಯಾನಿ ಮಾಡ್ತಾ ಇರೋದು. ಬನ್ನಿ ಹೆಂಗೆ ಮಾಡ್ತಾಯಿದ್ದೀವಿ ಅಂತ ತೋರಿಸ್ತೀನಿ. ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪೇಸಪ್ಪ ಪೇಸ, ನನಗೆ ತಮಿಳ್ ಬರೋದಾ? ತಮಿಳ್ ಒಂದಿರಂದ ನನ್ನ ಅಲ್ಲ ಸಲ್ಲಿರ್ಪೆ ಕಲಿಬೇಕು. ದೇಶ ಬಿಟ್ಟು ದೇಶ ಬಂದಮೇಲೆ ಎಲ್ಲ ಭಾಷೆ ಕಲಿಬೇಕು. ನನಗೆ ತೆಲುಗು ಬರ್ತಾ ಇರಲಿಲ್ಲ, ಇವಾಗ ನೋಡಿ ತೆಲುಗು ಹೆಂಗೆ ಮಾತಾಡ್ತೀನಿ. ಜಾಸ್ತಿ ದಿನ ಆಯಿತು. ಹೋಗ್ಲಿ ಬಿಡು, ಕನ್ನಡ ಕಲ್ತಿದ್ಯಾ. ಮೊಚ್ಚು ಚೆನ್ನಾಗೈತೆ, ನಾನು ಕುಯ್ಯಕ್ಕೆ ವಾಟ ಸಿಗ್ತಾ ಇಲ್ಲ. ಅದು ಹಂಗೆ ಇಟ್ಕೊಂಡು ಕುಯ್ಬಾರ್ದು, ಅದು ಹೆಂಗೆ ಹಿಂಗೆ ಇಟ್ಕೊಂಡು ಕುಯ್ಬೇಕು. ನಾನು ಕುಯ್ತೀನಿ, ಇರೋ ಒಂದು ನಿಮಿಷ. ಅಲ್ವಮ್ಮ ಕುಯ್ತದೆ ಸೂಪರಾಗಿ. ಏನಾದರೂ ತಮಿಳ್ನಾಡು ಬಿದ್ದಲ್ಲ, ಮಂಜ ಪೈ ಬಿಟ್ಟ. ಮಂಜ ಪೈ ತಾತದು ಗುರುವಾರ ಗುರುಪ್ರವೇಶ ಅಂತ ಊರಲ್ಲಿ ಅವಾಗ ಹೇಳ್ತಾ ಇದ್ದಿಲ್ಲ. ಬಿಲ್ಡಿಂಗ್ ಅಲ್ಲ, ಲಾಡ್ಜ್ ಲಾಡ್ಜ್ ಲಾಡ್ಜ್. ಮತ್ತೆ ನೀನು ಗುರುವಾರ ಅಂತೆ. ಗುರುವಾರನೇ ಮೇನು. ನಾವೇನು ಮಾಡ್ಬೇಕಂದ್ರೆ ಗುರುವಾರ ಬೆಳಗ್ಗೆ 3 ಗಂಟೆಗೆ, ಬೆಳಗಿನ ಜಾವ 3 ಗಂಟೆಗೆ. ನೀನೇನಣ್ಣ ಎಷ್ಟು ಗಂಟೆಗೆ ಕೊಡಬೇಕು? ಬೆಳಿಗ್ಗೆ ಫುಲ್ ರಾತ್ರಿ ಗಂಟೆ ನಾನು ನಿದ್ದೆ ಮಾಡೋದಲ್ವ. ಇಲ್ಲಿ ಬಿಡೋದು ಬೆಳಗ್ಗೆ 8:30 9 ಗಂಟೆಗೆಲ್ಲ ಅಲ್ಲಿಗೆ ಹೋಗ್ಬಿಡ್ತೀವಿ. ಮಧ್ಯಾಹ್ನ ಗಂಟೆ ಅಲ್ಲಿ ನೋಡ್ಕೊಳ್ಳೋದು, ಸಾಯಂಕಾಲ ಅಷ್ಟೊತ್ತಿಗೆ ತಿರ್ಗಾ ಇಲ್ಲಿ ಬಂದ್ಬಿಡೋದು ಅಷ್ಟೇ. ಒಂದೇ ದಿನ ರಜಾ. ಏನು ಮಾಡೋಣ, ಹೋಗೋಣ? ನಿಮ್ಮ ತಾತ ಆಮೇಲೆ ಏನಾರು ನಿನ್ನ ಅಲ್ಲೇ ಇಕ್ಕೊಂಬಿಟ್ರೆ, ನನ್ನ ಮೊಮ್ಮಗ ಬಂದ ಇಲ್ಲೇ ಇರ್ಬೇಕು ನನ್ನ ಮೊಮ್ಮಗ ಅಂತ. ಈ ಲಾಡ್ಜ್ ಬರ್ಕೊಟ್ಬಿಟ್ಟು ನನ್ನ ಹೆಸ್ರಿಗೆ ನಾನು ಇಲ್ಲಿ ಇರ್ತೀನಿ ಅಂತ ಹೇಳ. ಹಂಗೇನಾರು ಹೇಳಿದ್ರೆ ಯಾಕನೇ ಇಕ್ಕಿಲ್ಲ ಇವರು. ಅದೇನು ಹೊಲ್ದ ಹತ್ರ ಒಂದು ಸಂಸಾರ ಊಟ ಮಾಡ್ಕೊಂಡು ತಿನ್ನೋಷ್ಟು ಐಟಮ್ ಇರಬೇಕು ಯಾವಾಗೂ. ಅದು ಹೊಲಕ್ಕೆ ಲಕ್ಷಣ ಏನ. ಈ ಥರ ಇಂಥ ಜಾಗ ಇದ್ದರೆ ಹೆಂಗಿರ್ತದೆ. ನಮ್ಮ ಹೊಲ್ದಾಗ ಮಾಡೋಣ. ನಮ್ಮ ಹೊಲ್ದ ಐತಲ್ಲ, ನಮ್ಮ ಹೊಲ್ದಾಗ ಇನ್ಸ್ಟೆಂಟಾಗಿ ಹೋಗಿ ಮಾಡ್ಕೊಂಡು ತಿನ್ಬೇಕಷ್ಟೇ. ತಗೊಂಡೋಗಿ ಮಾಡ್ಕೊಂಡು ತಿನ್ನೋ ಅಷ್ಟು ಇದಿರಬಾರ್ದು. ಹಾಗೆಲ್ಲ ಸ್ಟಾರ್ಟ್ ಮಾಡ್ತೀವಿ. ಟೊಮೊಟೊ ಕುಯ್ಲ. ಚಿಕನ್ ಎಷ್ಟು ಜನಕ್ಕೆ ಮಾಮ? ಸ್ವಲ್ಪ ಗೊಜ್ಜು ಜಾಸ್ತಿ ಇರ್ಬೇಕು, ಅವಾಗ ಟೇಸ್ಟ್ ಬರೋದು. ಕ್ಯಾ ಬೋಲ್ತಾ ಹೈ? ऐसे बिरयानी हम नहीं बनाते हैं, क्या भी नहीं बोलता. ಬಿರಿಯಾನಿ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ತರಕಾರಿ ಕಟ್ ಮಾಡ್ತಾ ಇದ್ದಾರೆ, ಟೊಮೊಟೊ, ಅಕ್ಕಿ, ಈರುಳ್ಳಿ ಎಲ್ಲನೂ ರೆಡಿ. ತರಕಾರಿ ಹಾಕ್ತಾರಾ? ಬಿರಿಯಾನಿಗೆ ಪಾತ್ರೆ ಇಕ್ಕಿದ್ದಾರೆ. ಅಯ್ಯೋ ಮತ್ತೆ ತೆಗೆದ್ಬಿಟ್ರು. ಬಿರಿಯಾನಿ ತಿಂದಮೇಲೆ ಕರ್ಕಂತೆಲ್ಲ ಸ್ಪ್ರೈಟ್ ತಂದ್ಕೊಂಡಿದ್ವಿ. ಸ್ವಲ್ಪ ಕರ್ಸಕ್ಕೆ ಬನ್ನಿ ಬನ್ನಿ, ಫಸ್ಟ್ ತೋರಿಸ್ತೀನಿ ಏನು ಮಾಡ್ತಾ ಇದ್ದೀವಿ ಅಂತ. ಇವರು ನಮ್ಮ ಪತಿದೇವರು, ಬಿರಿಯಾನಿ ಭಟ್ರು. ಒಲೆ ಮೇಲೆ ತಪ್ಪಲೆ ಇಡ್ತಾ ಇದ್ದಾರೆ. ಇವನು ನನ್ನ ತಮ್ಮ, ಇವನು ನನ್ನ ಮಗ, ಅವನು ನನ್ನ ತಮ್ಮ. ಬಿಸಿಲಲ್ವಾ, ಫಸ್ಟು ಎಲ್ಲರೂ ಊಟ ಮಾಡಿದ್ಮೇಲೆ ಜ್ಯೂಸ್ ಕುಡಿದ್ರೆ, ನಾವು ಇನ್ನು ಅಡುಗೆ ಮಾಡೋಕ್ಕೆ ಮುಂಚೆನೇ ಜ್ಯೂಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಎಲ್ಲರೂ ಸ್ವೀಕರಿಸಿ ತಂಪು ತಂಪು ಪಾನೀಯ. ಇವನು ನಮ್ಮ ಬಿಹಾರಿ ಹುಡುಗ, ನಾಚಿಕೆ ಸ್ವಭಾವ ಜಾಸ್ತಿ, ಓಡಾಕ್ತಾ ಇದ್ದಾನೆ. ನಮಗೋಸ್ಕರ ಜ್ಯೂಸ್ ತಂದಿರೋದು ನಮ್ಮ ದರ್ಶನ್. ಇಲ್ಲೊಬ್ಬನು ಹಸು ಹತ್ರ ಆಟ ಆಡ್ತೀನಿ ಅಂತ ಬಂದಿದ್ದೆ, ಫೋನ್ ಇಟ್ಕೊಂಡು ಕೂತ್ಕೊಂಡಿದ್ದಾನೆ ನೋಡಿ. ಫೋನ್ ಒಂದಿದ್ರೆ ಸಾಕಿನೇನು ಬೇಡ. ಓಯ್ ವಿಜ್ಜು, ನಾವು ಜ್ಯೂಸ್ ಕುಡಿತಿದ್ದೀವಿ.
ನಂಗೂ ಕೊಡಮ್ಮ. ಇಷ್ಟೊತ್ತು ನೀನು ನೋಡೇ ಇಲ್ವೇ? ನಂಗೆ ಈಗ ಬೇಕು. ತತ್ತಿ ನೀರು. ಫಸ್ಟು ಬಿರಿಯಾನಿ ಎಲೆ ಪ್ಯಾಕೆಟಲ್ಲಿ ಏನೇನು ಬರುತ್ತೋ ಎಲ್ಲ ಹಾಕಿದ್ದಾರೆ. ನೆಕ್ಸ್ಟು ಈರುಳ್ಳಿ, ಒಂದು ಸ್ವಲ್ಪ ಕಟ್ ಮಾಡಿಟ್ಟಿರೋ ಈರುಳ್ಳಿನ ಮೊಸರು ಬಜ್ಜಿಗೋಸ್ಕರ ಎತ್ತಿಟ್ಕೊಳ್ತಾ ಇದ್ದೀವಿ. ಹಾಗೆ ಕಟ್ ಮಾಡಿಟ್ಟಿರೋ ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಬಿಜ್ಜಿಗೆ ಜ್ಯೂಸ್ ಇಲ್ಲ. ಬಿರಿಯಾನಿ ಮಾಡ್ತಾರೆ ಇವ್ರಿಗೆ, ಪಾಪ ಕೆಲಸ ಮಾಡೋರಿಗೆ ಇಲ್ಲ ವೀಡಿಯೋನೇ ಮಾಡ್ಕೊಂಡಿರ್ತಾರೆ ಅಂತ ಬಿರಿಯಾನಿ ಮಾಡ್ತಾ ಇರೋದಲ್ಲ, ಆ ವಾಸನೆಗೆ ಅಕ್ಕಪಕ್ಕದಲ್ಲಿರೋ ದೇವುಗಳೆಲ್ಲ ಬಂದ್ಬಿಡ್ಬೇಕು. ನಿಮ್ಮ ಅಕ್ಕನೂ ಬತ್ತಾಳೆ ಹೇಳು. ನಮ್ಮ ಅಕ್ಕ ದೊಡ್ಡಬಳ್ಳಾಪುರದಲ್ಲ ಅವಳು ಹೇಳು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ತಾ ಇದ್ದೀವಿ. ಬಿರಿಯಾನಿ ಮಾಡ್ತಾ ಇದ್ದೀವಿ. ಬಿರಿಯಾನಿ ಮಾಡೋಕ್ಕೆ ಅಂತಾನೆ ಎಷ್ಟು ದಿನದಿಂದ ಟೊಮೆಟೊ ಹಾಕಿದ್ದೀವಿ. ನಮ್ಮ ತೋಟದ ಟೊಮೆಟೊನ ಕಿತ್ತು ನಮ್ಮ ತೋಟದಲ್ಲೇ ಬಿರಿಯಾನಿ ಮಾಡ್ಕೊಂಡು ತಿಂತಾ ಇರೋದು. ಉಪ್ಪು ಹಾಕ್ಲಾ? ಹೆಂಗೂ ಟೊಮೊಟೊ ಕೀಳ್ತಾ ಇದ್ರಲ್ವಾ, ಸೊ ಫ್ರೆಶ್ ಆಗಿರುವಂಥ ಟೊಮೊಟೊನೇ ತೊಗೊಂಡ್ಬಂದು ಕಟ್ ಮಾಡಿಬಿಟ್ಟು ಹಾಕಿದ್ವಿ. ಏನೋ ಒಂಥರ ಖುಷಿ ಆಗ್ತಾ ಇತ್ತು. ನಾವು ಅದನ್ನೇ ಮಾತಾಡ್ಕೊಂಡು ಅಡುಗೆ ಮಾಡ್ತಾ ಇದ್ವಿ. ನಮ್ಮ ತೋಟದಲ್ಲಿರೋ ಟೊಮೊಟೊನೇ ಕಿತ್ತು ಹಾಕ್ತಾ ಇದ್ದೀವಿ ಬಿರಿಯಾನಿಗೆ ಅಂತ. ಹಾಗೆ ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಏನೇನದು? ನೆಕ್ಸ್ಟು ಗರಂ ಮಸಾಲ, ಚಿಲ್ಲಿ ಪೌಡರ್. ಸ್ವಲ್ಪ ಹೊಗೆ ಬರ್ತಾ ಇದೆ, ಅಡ್ಜಸ್ಟ್ ಮಾಡ್ಕೊಂಡು. ಹೊಗೆ ನೆಕ್ಸ್ಟು ಅರಶಿನ ಪುಡಿ ಆ್ಯಡ್ ಮಾಡ್ತಾ ಇದ್ದೀವಿ, ಹಾಫ್ ಪ್ಯಾಕೆಟ್ ಫಾರ್ ದ ಕಲರ್. ಜರುಗು. ನೆಕ್ಸ್ಟು ಧನಿಯಾ ಪುಡಿ ಆ್ಯಡ್ ಮಾಡ್ತಾ ಇದ್ದೀವಿ, 150 ಗ್ರಾಮ್. ಮಜ್ಜಾ ಮಾಡ್ಕೊಳ್ಳಿ. ಸಾಕು. ನಮ್ಮ ಅಕ್ಕವ್ರು ಮೊಸರು ಬಜ್ಜಿ ರೆಡಿ ಮಾಡ್ತಾ ಇದ್ದಾರೆ. ಅಷ್ಟು ಮಾಡಿದ್ರೆ ಎಷ್ಟೇನು ಸಾಕು? ಅಷ್ಟೇನೇನು ಮಾಡೋದು? ಮೊಸರು ಬಜ್ಜಿ ಇದಕ್ಕೆ ಈ ಪಾತ್ರೆ ಈಗ ಮತ್ತೆ ಅದ್ರಲ್ಲಿ ಸಾಂಬಾರು ಐತಿ, ಯಾವ್ದ್ರಲ್ಲಿ ಮಾಡೋದ? ಇದ್ರಲ್ಲಿ ಮಾಡ್ರಿ. ಇವರು ನಮ್ಮ ಹೊಲ್ದು ಓನರು. ಈ ಕಡೆ ತಿರುಗ್ರಿ. ನಾನು ತಿರ್ಗಲ್ಲ, ನಾನು ಹಾಕ್ತೀನಿ, ನಾನು ತೋರಿಸ್ತೀನಿ. ಇವರು ಈ ಹೊಲ್ದು ಓನರು, ನಾವೆಲ್ಲ ಬಾಡಿಗೆದಾರರು ಅಂತ. ಅಲ್ಲ, ಫಿಲ್ಟರ್ ನೀರಾದ್ರೆ ಏನು ಯೋಚನೆ ಮಾಡಂಗಿಲ್ಲ ಬಿಡು. ಫಿಲ್ಟರ್ ಹಾಕ್ಸಿಲ್ಲ ಮನೇಲಿ ಹೋಗಿ ಹಿಡ್ಕೊಬರ್ತಾರೆ. ಹೌದೇನೋ? ಬೇಡ ಬಿಡು, ಹೋಗ್ಲಿ. 5 ರೂಪಾಯಿ ಕೊಟ್ಟು ತಗೊಂಡ್ಬಿಡ್ತೀವಿ. ಅಲ್ಲಿ ಚಿಕನ್ ಹಾಕೋಬೇಕು. ನಿಂಬೆಹಣ್ಣು, ಮೊಸರು ಎರಡು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ನಾನು ಚಿಕನ್ ತೊಳ್ಕೊಂಡು ಬಂದಿದ್ದೀನಿ. ನೆಕ್ಸ್ಟ್ ಚಿಕನ್ ಆ್ಯಡ್ ಮಾಡೋದು. ಬೋರ್ ನೀರಲ್ಲ, ಪರವಾಗಿಲ್ಲ. ರೇಷನ್ ಇದಕ್ಕೂ ಅದೇ ಹಾಕೋದು. ಹೌದೇನೋ? ಬೋರ್ ನೀರಾದ್ರೆ ಮಾಡಿ ಒಯ್ದ್ಬಿಡ್ಲಾ? ತುಂಬ ಜನಕ್ಕೆ ಈ ಥರ ಎಲ್ಲ ಹೊಲ್ದತ್ರ ಹಾಗೆ ಹೊರಗಡೆ ಎಲ್ಲಾದರೂ ಔಟಿಂಗ್ ಹೋಗ್ಬಿಟ್ಟು ಅಡುಗೆಗಳು ಮಾಡ್ಕೊಂಡು ತಿನ್ನಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಫ್ರೆಂಡ್ಸ್? ನಮಗೂ ಆಸೆ ತುಂಬ ದಿನದಿಂದ ಇತ್ತು. ಕೊನೆಗೂ ಆಸೆ ಇವತ್ತು ಈಡೇರ್ತಾ ಇದೆ ಅಂತ ಒಂದು ತುಂಬಾ ಖುಷಿ ಆಗ್ತಾ ಇತ್ತು. ಮಿಕ್ಕಿರೋದೆಲ್ಲ ಮೊಸರು ಬಜ್ಜಿಗೆ ಹಾಕ್ಬಿಟ್ಟು ಅಷ್ಟೇ. ಜೈ ಅನ್ಸಾಕದ. ಅಯ್ಯೋ ದೇವಡ, உங்களை வச்சுக்கிட்டு நான் படுற பாடிருக்கே. ಚಿಕನ್ ಹಾಕಿದ್ಮೇಲೆ ಚಿಕನ್ ಎಲ್ಲ ಚೆನ್ನಾಗಿ ಫ್ರೈ ಆಗಿತ್ತು. ಇನ್ನು ಅದಕ್ಕೆ ನೀರು ಆ್ಯಡ್ ಮಾಡ್ಕೋಬೇಕಷ್ಟೇ. ಇನ್ನು ನಮ್ಮ ಚಿಕ್ಕವನು ಫಸ್ಟ್ ದಿನ ಬಂದಾಗ ಮಾತ್ರನೇ ಹಸು ಹತ್ರ ಸ್ವಲ್ಪ ಹೋಗೋಕ್ಕೆ ಎದುರ್ಕೊಳ್ತಾ ಇದ್ದಿದ್ದು. ನೆಕ್ಸ್ಟ್ ಡೇ ಹೋದ್ಮೇಲೆ ಅಂತೂ ಹಸುನ ಬಿಟ್ಟು ಬಂದೇ ಇಲ್ಲ. ಹಸುನು ಅಷ್ಟೇ ನಮ್ಮ ಚಿಕ್ಕವನ ಹತ್ರ ತುಂಬಾ ಚೆನ್ನಾಗಿ ಖುಷಿಯಾಗಿ ಆಡ್ಕೊಂಡಿತ್ತು ಜೊತೆಲೇ. ನೀರೇನು ದುಡ್ಡು ಕೊಡ್ತಕ್ಕೇನು? ಇವಾಗ ದುಡ್ಡು ಕೊಟ್ಟೆ ತರಬೇಕು. ಇನ್ನು ಅಷ್ಟೇ, ದುಡ್ಡು ಕೊಟ್ಟಲೇ ಕರೆಂಟ್ ಹೊಟ್ಟೋಯ್ತು, ಆಗೋಯ್ತು. ಹೌದೇನು? ಒಲೆಗಳೆಲ್ಲ ಅಡುಗೆ ಟೇಸ್ಟ್ ಎಷ್ಟಿರ್ತೈತೋ ಅಷ್ಟೇ ಫಾಸ್ಟಾಗಿ ಮಾಡ್ತೀವಿ. ಏಯ್ ಯಾಕೆ ಈ ತಪ್ಪಲೆ ಸಾಕಾಗ್ತೈತಾ ಈ ಸಾರಿಗೆ ಅಂತ ಡೌಟ್. ಅದು ತುಂಬ ಹಾಕಿ ಸಿಕ್ಕಿದ್ದು. ಇವರು ಶಶಿಯಣ್ಣವರಪ್ಪ.
ಹಸುಗಳ್ಗೆ ಎರಡಕ್ಕೂ ಮೇವು ಕುಯ್ಕೊಂಡು ಬಂದು ಹಾಕ್ತಿದ್ರು. ಪಾಪ ಕೂಲಿಯವರೆಲ್ಲ ಬಂದಿದ್ರಲ್ಲ, ಟೊಮೊಟೊ ಅವರದೆಲ್ಲ ಇವ್ರದ್ದೇ ಕೆಲಸ. ಅಲ್ಲೂ ನೋಡಿಕೊಂಡು ಹಸುಗಳ್ನೂ ಕೂಡ ಮೇಯಿಸ್ಕೋಬೇಕಲ್ವಾ. ಸೊ ಅದರಿಂದ ಹಸುಗಳಿಗೆ ಮೇವು ಅಲ್ಲೇ ಹಾಕಿರ್ತಾರೆ, ಅದನ್ನೇ ಕುಯ್ಕೊಂಡು ಬಂದು ಹಸುಗಳ್ಗೆ ಹಾಕ್ತಾಯಿದ್ರು. ನಾವು ವೀಡಿಯೋಸ್ ಮಾಡ್ತಾಯಿದ್ರೆ ಅಪ್ಪ ನಮ್ಮನ್ನೇ ನೋಡಿ ನಗ್ತಾಯಿತ್ತು. ಏನು ವೀಡಿಯೋಸ್ ಮಾಡ್ತಾಯಿದ್ದೀರಾ, ಅಡುಗೆ ಮಾಡ್ತಾಯಿದ್ದೀರಾ, ಏನು ಮಾಡ್ತಾಯಿದ್ದೀರಮ್ಮ ನೀವು ಅಂತ ಹೇಳಿ. ನೆಕ್ಸ್ಟು ಬಿರಿಯಾನಿಗೆ ಹಾಕಿದ್ದಿದ್ದು ನೀರೆಲ್ಲ ಚೆನ್ನಾಗಿ ಕುದಿ ಬಂದಿತ್ತು. ಆಮೇಲೆ ಅಕ್ಕಿ ತೊಳ್ಕೊಂಡು ಬಂದು ಅಕ್ಕಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಬಿರಿಯಾನಿ ಫ್ಯಾಂಟಾಸ್ಟಿಕ್ ಬಿರಿಯಾನಿ. ಫೈನಲಿ ಬಿರಿಯಾನಿ ದಮ್ಗಾಗ್ತಾ ಇದ್ದಾರೆ. ಎಷ್ಟೋ ದಿನದಿಂದ ಆಸೆ ಹೊಲ್ದ ಹತ್ರ ಎಲ್ಲ ಬಿರಿಯಾನಿ ಮಾಡ್ಕೊಂಡು ತಿನ್ನಬೇಕು ಅಂತ. ನಮ್ಮ ಡ್ರೀಮ್ ಇವತ್ತು ಕಂಪ್ಲೀಟ್ ಆಗ್ತಾ ಇದೆ. ನಾನು ಮೊಸರು ಬಜ್ಜಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ಕೂತ್ಕೊಂಡು. ನಿನ್ನೆ ಹೆಂಗೋ ಕಷ್ಟಪಟ್ಟು ಈ ಕಲ್ಲು ಹಾಕಿದ್ದಕ್ಕೆ ಇವತ್ತು ಸಾರ್ಥಕವಾಯಿತು. ಹೊಲ ಎಲ್ಲ ಇದ್ದು ಹೊಲ್ದ ಹತ್ರ ಎಲ್ಲ ಈ ಥರ ಅಡುಗೆಗಳು ಮಾಡ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಈ ಥರ ಎಲ್ಲ ಒಂದು ಸಿಚುವೇಷನಲ್ಲಿ ನಿಮಗೆ ಯಾವ ಥರ ಸಾಂಗ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಹೇಳಿ. ಆ್ಯಕ್ಚುಲಿ ನನಗೆ ಯಾವಾಗ ಅಡುಗೆ ಮಾಡ್ತಾಯಿದ್ರು ಅಥವಾ ಏನಾದ್ರು ಕೆಲಸ ಮಾಡ್ತಾಯಿದ್ರೆ ಸಾಂಗ್ಸ್ ಎಲ್ಲ ಕೇಳಿಕೊಂಡು ಅಡುಗೆ ಮಾಡುವಂಥ ಒಂದು ಅಭ್ಯಾಸ. ಬಟ್ ಆದರೆ ಇಲ್ಲೆಲ್ಲ ಸಾಂಗ್ಸ್ ಕೇಳಿದ್ರೆ ಏನಾಗುತ್ತೆ ಅಂದರೆ ಕಾಪಿ ರೈಟ್ ಇಶ್ಯೂಸ್ ಬರುತ್ತೆ ವೀಡಿಯೋಸಲ್ಲಿ. ಅದಕ್ಕೋಸ್ಕರ ಸಾಂಗ್ಸ್ ಎಲ್ಲ ಕೇಳ್ತಾ ಇಲ್ಲ. ಯಾರಿಗೆಲ್ಲ ಈ ಥರ ಹಳ್ಳಿ ಲೈಫ್ ತುಂಬ ಇಷ್ಟ ಆಗುತ್ತೆ ಗೈಸ್, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಈ ಥರ ಮರಗಳ ಕೆಳಗಡೆ ಎಲ್ಲ ತಂಪಾಗಿ ಅಡುಗೆಗಳು ಮಾಡ್ಕೊಂಡು ತಿನ್ಕೊಂಡು. ಸುಮಾರಷ್ಟು ಜನಕ್ಕೆ ಅದೆಲ್ಲ ಇಷ್ಟ ಆಗಲ್ಲ, ಬಟ್ ಟೌನಲ್ಲೇ ಇರೋರಿಗೆಲ್ಲ ಈ ಥರದ್ದೊಂದು ಲೈಫೇ ತುಂಬ ಇಷ್ಟ ಆಗುತ್ತೆ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಫೈನಲಿ ನಮ್ಮ ಮೊಸರು ಬಜ್ಜಿ ಕೂಡ ರೆಡಿಯಾಗಿದೆ. ಅಲ್ಲಿ ಬಿರಿಯಾನಿ ದಮ್ಗೆ ಹಾಕಿದ್ದಾರೆ. ಇನ್ನು ತಿನ್ನೋದೊಂದೇ ಬಾಕಿ. ಬಿರಿಯಾನಿ ಪ್ಲೇಟ್ಗೆ ಒಂದು ಸ್ವಲ್ಪ ಹಾಕಪ್ಪ ಅಂತ. ತೊಡ್ಕೊಂಡು ಇದ್ರಲ್ಲ ಮನೆ ತೊಟ್ಟೆ ಹತ್ರ ತೊಳ್ಕೊಂಡು ಸೋಪ್ ಐತಲ್ಲ. ಮೊಸರು ಬಜ್ಜಿ ಬೇಕೇನಪ್ಪ? ಒಯ್ ತಿನ್ನು ನೋಡಿ ಟೇಸ್ಟ್ ಹೆಂಗಿದೆ ಅಂತ ಹೇಳಿ. ರಿವ್ಯೂ ಎಲ್ರ? ಅಯ್ಯ ನನ್ನ ಮಗನೇ. ನನ್ನ ಮಗನ ಎಕ್ಸ್ಪ್ರೆಷನ್ ನೋಡಿ ಭಯ ಆಯಿತು ನನಗೆ. ಅವ್ನು ಮೆಚ್ಕೊಂಡ್ರೇ ಬಿರಿಯಾನಿ ಚೆನ್ನಾಗಿರುತ್ತೆ ಅಂತಾನೆ ಲೆಕ್ಕಕ್ಕೆ ನನಗೆ. ಆಮೇಲೆ ಎಲ್ಲರೂ ಬಂದರು, ಎಲ್ಲರಿಗೂ ಊಟ ಹಾಕಿದ್ವಿ. ಕೂಲಿಯವ್ರು ಬಂದಿದ್ರಲ್ವ, ಅವರು ಕೂಡ ಬಂದಿದ್ರು. ಎಲ್ಲರೂ ತುಂಬ ಇಷ್ಟಪಟ್ಟು ತಿಂದರು. ಎಲ್ಲರದು ಊಟ ಆದಮೇಲೆ ನಾನು ಅಮ್ಮ ಊಟ ಮಾಡಿದ್ವಿ. ಬಿರಿಯಾನಿ ಅಂತೂ ಸಖತ್ತಾಗಿ ಬಂದಿತ್ತು ಗೈಸ್, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಮರಿದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.